कर्नाटक हुकूमत की तरफ से जारी अहकामात के तहत कल बरोज़ चाहरशंबा 21 जुलाई 2021 बकरीद ईद उज़ ज़हा की नमाज़ें मसाजिद में अदा की जाएंगी। मुसलमानान कर्नाटक इसका अहतमाम करते हुए अमीर शरीयत कर्नाटक के फरमान के मुताबिक ईद उज़ ज़हा की नमाज़ें मसाजिद में अदा करने के लिए ऐलान भी किया है। आज यहाँ उसकोटे शहर में रियासती वज़ीर MTV नागराज के तरफदारों ने ईद उज़ ज़हा की मुबारकबादी पेश की। इस मौके पर म्यूनसिपल काउंसलर गुलजार अहमद ने बताया कि वज़ीर कर्नाटक MTV नागराज का आज जन्मदिन है। ईद बकरीद को मद्देनज़र रखते हुए उसकोटे की कदीम दरगाह हज़रत सीलानी शाह वली रहमतुल्लाह अलैह की मज़ार अक़दस पर MTV नागराज को बाएहतमाम मदऊ किया गया। दुआ सलाम फातिहा के बाद बज़रिया MTV मुबारकबादी पेश की गई। सदाए हिंद उर्दू, मैं हूँ इम्तियाज़ुल्लाह खान काशफी। ನಮ್ಮ ಹೊಸಕೋಟೆ ಟೌನ್ ಮತ್ತು ತಾಲೂಕು ಸಮಸ್ತ ಎಲ್ಲ ಸಮಾಜದ ಬಾಂಧವರಿಗೆ ನಮ್ಮ ಹೊಸಕೋಟೆ ಟೌನ್ ಮತ್ತು ತಾಲೂಕು ಮುಸ್ಲಿಂ ಬಾಂಧವರ ಪರವಾಗಿ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಾಳೆ ಬಕ್ರೀದ್ ಹಬ್ಬ ಆಚರಣೆ ಇದೆ. ಕೋವಿಡ್-19 ಒಂದು ಮಹಾಮಾರಿ ಇರುವುದರಿಂದ ಸರ್ಕಾರ ಏನು ನಿಯಮಗಳನ್ನು ಹೇಳಿದೆ ಆ ನಿಯಮಗಳನ್ನು ಪಾಲಿಸೋದಕ್ಕೆ ನಮ್ಮ ಸಮಸ್ತ ತಾಲೂಕು ಮುಸಲ್ಮಾನ್ ಬಾಂಧವರು ತೀರ್ಮಾನ ತಗೊಂಡಿದ್ದಾರೆ. ಏನು ಅಲ್ಪಸಂಖ್ಯಾತರ ಒಂದು ನಮ್ಮ ಬೋರ್ಡ್ ಏನಿದೆ, ಸರ್ಕಾರಿ ಬೋರ್ಡು ಮತ್ತು ವಕ್ಫ್ ಬೋರ್ಡು ಮತ್ತು ಹಿಲಾಲ್ ಕಮಿಟಿ ಏನು ತೀರ್ಮಾನ ಮಾಡಿದೆ ಅದರಂತೆ ಪ್ರತಿ ಮಸೀದಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ತೀರ್ಮಾನ ಮಾಡಿದೆ. ಬಕ್ರೀದ್ ಹಬ್ಬದ ನಾಳೆಯ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೂ ಇವತ್ತು ನಮ್ಮ ಸನ್ಮಾನ್ಯ ಪೌರಾಡಳಿತ ಸಚಿವರಾದರು ನಗರ ಸಚಿವರಾದ ಸನ್ಮಾನ್ಯ MTV ನಾಗರಾಜನವರ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ಬೆಳಿಗ್ಗೆ 9:30ಯಿಂದ ಐಮುತ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸ್ತಾ HSS ಕನ್ವೆನ್ಷನ್ ಹಾಲು ಹಾಗೂ ತೈಲಾನಿ ಕರ್ಮಸ್ ಅಲ್ಲಿ ಪೂಜೆ ಸಲ್ಲಿಸ್ತಾ ನಮ್ಮ ಕನಕನ ಚೌಟ್ರಿಯಲ್ಲಿ ವ್ಯಾಕ್ಸಿನೇಷನ್ನು ಹಾಗೂ ಕಣ್ಣಿನ ದಾನ ಹಾಗೂ ರಕ್ತ ಶಿಬಿರ